Cappadocia is mostly known as a city by local or foreign visitors. ಇದೆ ನೋಡಿ ಈ ಥರ ಲೈಟಿಗೆ ಪ್ರತಿಯೊಂದು ಕಲರ್ನು ಚೇಂಜ್ ಆಗುತ್ತೆ ಲೈಟ್ ಬಿದ್ದಂಗೆ. ಸೊ ಇದೇನೋ ಪೋನಿ ಅಂತ ಕರೀತಾರಂತೆ, ಬಟ್ ನೋಡೋಕ್ಕೆ ಹಾರ್ಸ್ ಥರನೇ ಇದೆ. These are meant for hiding. War time weather illagli. It was very well constructed. Must to depth 8 to 10 floor tank irutte. ಬಿ ಕೇರ್ಫುಲ್ ಮನೋಜ್. This is the ventilation shaft. Oh my god. Kind. Card with dark chocolate and milk chocolate. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಓಕೆ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ಸೇಫ್ ಆಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಇನ್ ಯುರೋಪ್. ಸೊ ಇವತ್ತು ನಮ್ಮದು ಡೇ 2 ಇನ್ ಕ್ಯಾಪಿಡೋಕಿಯಾ. ಸೊ ನಾನು ಮುಂಚೆ ವ್ಲಾಗಲ್ಲಿ ಹೇಳ್ದಂಗೆ ಇವತ್ತಿಗೂ ಕೂಡ ನಾವು ಕೆಲವೊಂದು ಆ್ಯಕ್ಟಿವಿಟೀಸ್ನ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ 2 ಥರದ ಟೂರ್ ಇರುತ್ತೆ. ಒಂದು ಗ್ರೀನ್ ವ್ಯಾಲಿ ಟೂರ್ ಆ್ಯಂಡ್ ರೆಡ್ ವ್ಯಾಲಿ ಟೂರ್ ಅಂತ. ಸೊ ನಾವು ಚೆಕ್ ಮಾಡಿದ ಪ್ರಕಾರ ಗ್ರೀನ್ ವ್ಯಾಲಿ ಟೂರ್ನ ತುಂಬ ಜನ ಸಜೆಸ್ಟ್ ಮಾಡಿದರು. ಸೊ ನಾವು ಅದಕ್ಕೆ ಗ್ರೀನ್ ವ್ಯಾಲಿ ಟೂರ್ನ ಆಪ್ಟೌಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲೇ ಕೂಡ ತುಂಬ ಆ್ಯಕ್ಟಿವಿಟೀಸ್ ಕೂಡ ಕವರ್ ಆಗಿದೆ ಮತ್ತು ವ್ಯೂ ಪಾಯಿಂಟ್ಸ್ ಕೂಡ ಕವರ್ ಆಗಿದೆ. ಸೊ ಲೈಕ್ ಪ್ಯಾನೋರಮಿಕ್ ವ್ಯೂ ಇರ್ಬೋದು, ಕ್ಯಾಟರ್ ಲೇಕ್ ವ್ಯೂ ಆ್ಯಂಡ್ ಪಿಜನ್ ವ್ಯಾಲಿ, ಈ ಥರ ತುಂಬಾ ಪ್ಲೇಸಸ್ ಕೂಡ ಕವರ್ ಆಗಿದೆ. ಮತ್ತು ಅಂಡರ್ಗ್ರೌಂಡ್ ಸಿಟಿ, ಈ ಥರ ತುಂಬಾ ಪ್ಲೇಸಸ್ನ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಇವಾಗ ನಾವಿಬ್ಬರು ರೆಡಿಯಾಗಾಯಿತು, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ ಆ್ಯಂಡ್ ಡೂ ದ ಬ್ರೇಕ್ಫಾಸ್ಟ್. ನಮ್ಮ ಪಿಕಪ್ ಇರೋದು 9:45ಗೆ, ಆಲ್ರೆಡಿ 9:15 ಆಗಿದೆ. ಸೊ ಇಲ್ಲೆಲ್ಲ ವೆಜ್ನೇ ತಗೊಂಡಿದ್ದೀವಿ. ಬ್ರೆಡ್, ಚೀಸ್, ಸಮ್ ಸಲಾಡ್, ಫ್ರೂಟ್ಸ್, ಆಲಿವ್ ಆ್ಯಂಡ್ ಸಮ್ ಜ್ಯಾಮ್ ಆ್ಯಂಡ್ ಚೊಕೊಲಾನ. ದಿಸ್ ಇಸ್ ಅ ಕ್ಯಾಬ್. One of the longest daily trip here just because of the distance. We are gonna drive to south part of the Cappadocia region, like 65-70 kilometers farther from this area. ಸೊ ನೋಡಿದ್ರೆ ಅಲ್ವಾ, ಮುಂದಿನ ಕ್ಲಿಪ್ಪಲ್ಲಿ ನಮ್ಮ ಟೂರ್ ಗೈಡ್ ಇವತ್ತು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀವಲ್ವಾ. ಸೊ ಇವಾಗ ಫಸ್ಟು ಸ್ಟಾಪ್ ಪ್ಯಾನೋರಮಿಕ್ ವ್ಯೂ ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿಂದನೇ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. Cappadocia is mostly known as a city by local or foreign visitors. Doesn't matter. Most of the people know the Cappadocia is a city, but it is not a city. ಸೊ ಈಗಷ್ಟೇ ಪ್ಯಾನೋರಮಿಕ್ ವ್ಯೂ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಮಗೆ 15 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ಫೋಟೋಸ್ ತೊಗೊಳೋಕ್ಕೆ, ವ್ಯೂ ಪಾಯಿಂಟ್ನ ನೋಡೋಕ್ಕೆ. ಬಟ್ ಕ್ರೌಡ್ ತುಂಬಾ ಇದೆ ಇವತ್ತು ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಸ್ಟಾಪ್ ಓಸ್ಲರ್ ಆರ್ಟ್ ಗ್ಯಾಲರಿ ಸೆಂಟರ್ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲನೂ ನ್ಯಾಚುರಲ್ ಆಗಿರೋ ಜೆಮ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. Welcome to the weather. After school is ಸೊ ಬೇಸ್ಡ್ ಆನ್ ದ ಲೈಟ್ ಈ ಜೆಮ್ಸ್ ಕಲರ್ ಚೇಂಜ್ ಆಗುತ್ತೆ. 13 different colors. ಓಕೆ, ಇದು 13 ಕಲರ್ಸ್ಗೆ ಚೇಂಜ್ ಆಗುತ್ತಂತೆ. ವಾವ್. ಸೊ ನಾನಿವಾಗ ಬ್ಲೂ ಕಲರ್ ಏನು ತೋರಿಸ್ತಿದ್ದೀನಿ ಇದೆಲ್ಲ ಅಥೆಂಟಿಕ್ ಟರ್ಕಿಶ್ ಅವರ ಜೆಮ್ಸ್. ಸೊ ಇಲ್ಲೂ ಕೂಡ ಬೇರೆ ಬೇರೆ ಟರ್ಕಿಶ್ ಅವ್ರದ್ದು ಆರ್ನಮೆಂಟ್ಸ್ ಇದೆ ನೋಡು. 18K ಡೈಮಂಡ್ ಅಂತ ಇದೆಲ್ಲ. ಸೊ ಲಾಸ್ಟು ಹಾರ್ಟ್ ಗ್ಯಾಲರಿಗೆ ಹೋಗಿದ್ವಿ ಅಲ್ವಾ, ಜೆಮ್ಸ್ ಎಲ್ಲ ನೋಡ್ಕೊಂಡ್ವಿ ಅಲ್ವಾ. ಈಗ ನೆಕ್ಸ್ಟ್ ಸ್ಟಾಪ್ ಪಿಜನ್ ವ್ಯಾಲಿ ಹತ್ರ ಬಂದಿದ್ದೀವಿ. ಸೊ ಇಲ್ಲೇ ಹೇಗಿದೆ ಪ್ಲೇಸ್ ಅಂತ ತೋರಿಸ್ತೀನಿ. ಸೊ ನಿಮಗೆ ಮೇ ಬಿ ಈ ಕ್ಲಿಪ್ಪಲ್ಲಿ ಚಿಕ್ಕ ಚಿಕ್ಕ ವಿಂಡೋಸ್ ಥರ ಏನು ಕಾಣಿಸ್ತಿದೆ ಅಲ್ವಾ, ಇದೆಲ್ಲನೂ ಪಿಜನ್ಸ್ ಇರೋಕ್ಕೆ ಮಾಡಿರೋ ಅಂಥದ್ದು. ಇದರೊಳಗಡೆ ಪಿಜನ್ಸ್ ಇರ್ತಿತ್ತಂತೆ. ಸೊ ಅದಕ್ಕೆ ಇದನ್ನು ಪಿಜನ್ ವ್ಯಾಲಿ ಅಂತ ಕರೀತಾರೆ. ಮತ್ತು ಇಲ್ಲಿ ಮೇಯ್ನಾಗಿ ಪಿಜನ್ಸ್ನ ಇನ್ಫಾರ್ಮೇಷನ್ನ ಪಾಸ್ ಮಾಡೋಕ್ಕೆ ಯೂಸ್ ಮಾಡ್ಕೊತಿದ್ರಂತೆ ಆವಾಗಿನ ಟೈಮಲ್ಲಿ. ಸೊ ಈಗಂತ ನಮ್ಮ ಗೈಡ್ ಎಕ್ಸ್ಪ್ಲೇನ್ ಮಾಡಿದರು. ಸೊ ಇದೇನೋ ಪೋನಿ ಅಂತ ಕರೀತಾರಂತೆ, ಬಟ್ ನೋಡೋಕ್ಕೆ ಸ್ವಲ್ಪ ಸಿಮಿಲರ್ ಆಗಿ ಹಾರ್ಸ್ ಥರನೇ ಇದೆ. ಇಲ್ಲೊಂದಷ್ಟು ಕೆಲವೊಂದು ಪಿಜನ್ಸ್ ಇದೆ.
ಪಿಜನ್ ವ್ಯಾಲಿನ ನೋಡಿಕೊಂಡು ಇವಾಗ ನಾವು ಅಂಡರ್ಗ್ರೌಂಡ್ ಸಿಟಿನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇಟ್ ಈಸ್ ಒನ್ ಆಫ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಅಂಡರ್ಗ್ರೌಂಡ್ ಸಿಟಿ. ಈ ಅಂಡರ್ಗ್ರೌಂಡ್ ಸಿಟಿ ಹೆಸರು ಕಯಾಮ್ಕ್ಲಿ ಅಂತ. ಕಯಾಮಕ್ಲಿ ಯಾ ಸ್ವಲ್ಪ ಕಷ್ಟನೇ ಇದೆ ಟರ್ಕಿಶ್ ವರ್ಡ್ ಪ್ರೊನೌನ್ಸ್ ಮಾಡೋಕ್ಕೆ, ಬಟ್ ತುಂಬಾ ನ್ಯಾರೋ ಆಗಿರುತ್ತೆ, ಕೋಲ್ಡ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಐ ಆಮ್ ಬಿಟ್ ಸ್ಕೇರ್ಡ್, ಬಟ್ ನೋಡೋಣ ಎಕ್ಸ್ಪೀರಿಯನ್ಸ್ ಮಾಡಿ ಹೇಗಿರುತ್ತೆ ಅಂತ. ಸೊ ಅಲ್ಲಿ ನಿಂತ್ಕೊಂಡಿರೋರೆ ನಮ್ಮ ಗೈಡು ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ ಎಲ್ಲರಿಗೂ. ಐ ಥಿಂಕ್ ವಿ ಆರ್ 8 to 9 ಪೀಪಲ್ ಆಫ್ ಗ್ರೂಪ್ ಅಲ್ಲ. ಸೊ ಇದು ನಮ್ಮ ಗ್ರೂಪ್. ಈ ಅಂಡರ್ಗ್ರೌಂಡ್ ಸಿಟೀಸು ತುಂಬ ಹಳೆಯದು. ಲೈಕ್ ಜನ ಲೈಕ್ ಏನ್ಷಿಯಂಟ್ ಟೈಮ್ಸಲ್ಲಿ ಲೈಕ್ 2000 years ಬಿಫೋರ್ ದೇ ವರ್ ಹೈಡಿಂಗ್. ಆ್ಯಕ್ಚುಲಿ ದೀಸ್ ಆರ್ ಮೆಂಟ್ ಫಾರ್ ಹೈಡಿಂಗ್. ವಾರ್ ಟೈಮಲ್ಲಿ ಎಲ್ಲ ಅಲ್ವಾ? ವಾರ್ ಟೈಮಲ್ಲಾಗಲಿ, ವೆದರಿಂದಾಗಲಿ, ಆ್ಯಂಡ್ ಮೇನ್ಲಿ ಬಿಕಾಸ್ ಆಫ್ ದ ರಿಲಿಜಿಯನ್. ಆಗೆಲ್ಲ ಪೇಗನ್ಸು ಕ್ರಿಶ್ಚಿಯಾನಿಟಿ ಹೊಸವಾಗಿ ಬಂದುವಾಗ ಇವ್ರು ನಂಬ್ತಿರ್ಲಿಲ್ಲ ಅಂತೆ ಸ್ಲೇವರೀಸ್ ನೋಡೆಲ್ಲ. ಸೊ ದೇ ಆರ್ ಹಂಟಿಂಗ್ ಡೌನ್ ಹೂ ಇಸ್ ಅಪೋಸಿಂಗ್ ದಮ್. ಸೊ ಅವರೆಲ್ಲ ಇಲ್ಲಿ ಬಂದು ಅವ್ರ ಆ್ಯನಿಮಲ್ಸ್ನಿ ಫಸ್ಟ್ ಫ್ಲೋರಲ್ಲಿ ಆ್ಯನಿಮಲ್ಸ್ನ ಸೇವ್ ಮಾಡ್ಕೊಳ್ಳೋರಂದ್ರೆ ಅದು ಕೆಳಗಡೆಗೆ ಇವರು ಜನ ಹೈಡ್ ಮಾಡೋಕ್ಕೆ. ಇಟ್ ವಾಸ್ ವೆರಿ ವೆಲ್ ಕನ್ಸ್ಟ್ರಕ್ಟೆಡ್. ಅಷ್ಟು ಡೆಪ್ತ್ 8 to 10 floor ತನಕ ಇರುತ್ತೆ. ಮತ್ತೆ ಒಂದೇ ಎಂಟ್ರಿ ಒಂದೇ ಎಕ್ಸಿಟ್. ಬಟ್ ದೇ ಹ್ಯಾವ್ ಸೀಕ್ರೆಟ್ ಟನಲ್ಸ್ ಟು ಎಕ್ಸಿಟ್ ಆಲ್ಸೋ. ಬಟ್ ಏನು Okay guys, you are ಓಕೆ ವಿಲ್ ಟಾಕ್ ಆಫ್ಟರ್ ಕಮಿಂಗ್. ತುಂಬ ಡಾರ್ಕ್ ಇರುತ್ತೆ ಅಂತ ಹೇಳಿದ್ರು. ಹೌದು, ಮಾತು ಆಡಬಾರ್ದು ಜಾಸ್ತಿ ಅಂತ ಹೇಳಿದ್ದಾರೆ. ಸೊ ಇಲ್ಲೆಲ್ಲ ಅನಿಮಲ್ಸ್ನ ಕಟ್ಟಿ ಫೀಡ್ ಮಾಡ್ತಿದ್ದಾರಂತೆ, ಅದನ್ನೇ ಎಕ್ಸ್ಪ್ಲೇನ್ ಮಾಡಿದರು. ಸೊ ಸ್ಟೆಪ್ಸ್ ಕೂಡ ಇದೆ ಇಲ್ಲಿ. ಎಲ್ಲಾನು ಗ್ಲಾಸಸ್ ಇದೆ. ಸೊ ಇವರು ಏನು ಪ್ರಿಪೇರ್ ಮಾಡ್ಕೊತಿದ್ರು ಈ ಥರ ಜಾಗದಲ್ಲಿ ಇಟ್ಕೊತಿದ್ರಂತೆ. ವಾಚ್ ಯುವರ್ ಹೆಡ್. it boosted from down to up there. There's one more hole in this toilet. They were using smaller without this kind of circle sausage grinder here. Oops, it's very narrow and small. Be careful, Manoj. I think ಇದು ಲಾಂಗೆಸ್ಟ್ ಎಸ್ಕೇಪ್ ಅಂತೆ, 25 meters. And very small one. This is the ventilation shaft. Oh my god. Kind. How deep it is. I got hurted here ಇಲ್ಲಿ ನೋಡ್ಕೊಂಡೆ. ಇದು ಲಿವಿಂಗ್ ರೂಮ್ ಅಂತ ನೋಡಿ, ಮತ್ತು ಇದೆಲ್ಲನೂ ರೂಮ್ಸ್. Shake these kind of stones by pressing the spices all right. ಸೊ ಇವಾಗ ನಾವು ಎಕ್ಸಿಟ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಸೊ ವಿ ಡನ್ ವಿತ್ ಅವರ್ ಅಂಡರ್ಗ್ರೌಂಡ್ ಸಿಟಿ ಟೂರ್. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? It's good. ಯಾ, ಇದು ಇನ್ನೂ ಎಕ್ಸ್ಕ್ರೇಟ್ ಮಾಡಿ ಆ ಟೈಮಲ್ಲಿ ಇನ್ನೂ ದೇ ಸೋ ಮಚ್ ನಾಟ್ ಡಿಸ್ಕವರ್ಡ್. ಆದ್ರೂ ಎಷ್ಟೆಲ್ಲ ಮಾಡ್ಕೊಂಡಿದ್ದಾರಲ್ವಾ. ಸರ್ವೈವಲ್ 45 minutes ಆಫ್ ಅಂಡರ್ಗ್ರೌಂಡ್ ಸಿಟಿ ಟೂರ್. ಇಟ್ ವಾಸ್ ನೈಸ್. ಸೊ ನಾವು ಅಂಡರ್ಗ್ರೌಂಡ್ ಸಿಟಿನ ನೋಡಾದ್ಮೇಲೆ ಈಗ ಲಂಚಿಗೆ ಬಂದಿದ್ದೀವಿ. ಇವಾಗ ಫಸ್ಟ್ ಲೆಂತಿಲ್ ಸೂಪ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಇದು ಚಿಕನ್ ಪ್ಲೇಟ್. ಟೇಸ್ಟ್ ಮೈನ್ ಇಸ್ ಫಿಶ್. ಈಗಷ್ಟೇ ನಮ್ಮೆಲ್ಲರದೂ ಲಂಚ್ ಮುಗೀತು. ಸೂಪಿಂದ ಮೇನ್ ಡಿಶ್ ತನಕ ಎಲ್ಲನೂ ಚೆನ್ನಾಗಿತ್ತು, ಮತ್ತು ಎಲ್ಲನೂ ಅಥೆಂಟಿಕ್ ಟರ್ಕಿಶ್ ಡಿಶ್ಶೇ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟು ಸ್ಟಾಪ್ಗೆ ಬಂದಿದ್ದೀವಿ. ಇದು ಹಸಾನ್ ಮೌಂಟೇನ್ ಅಂತ. ಇಲ್ಲಿ ಯಾವುದೇ ಥರದ ಆ್ಯಕ್ಟಿವ್ ವಾಲ್ಕನೀಸ್ ಇರಲ್ವಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವ್ಯೂ. ಸೊ ನಾವು ಮೌಂಟೇನ್ ಆದಮೇಲೆ ನೆಕ್ಸ್ಟ್ ವ್ಯೂ ಪಾಯಿಂಟ್
ಹಿಲಾರಾ ವ್ಯಾಲಿಗೆ ಬಂದಿದ್ದೀವಿ. ನಿಮಗೂ ತೋರಿಸ್ತೀನಿ ನೋಡಿ. 14 ಕಿಲೋಮೀಟರ್ ಇದೆಯಂತೆ ಈ ವ್ಯಾಲಿ. ಇಲ್ಲಿ ಹರಿತಿರೋ ರಿವರ್ ಆ್ಯಕ್ಚುಲಿ 14 ಕಿಲೋಮೀಟರ್ ತನಕ ಹರಿಯತ್ತಂತೆ. ಆ್ಯಂಡ್ ಡೆಪ್ತ್ ಅವ್ನು ಹೇಳಿದ್ದು 110 ಮೀಟರ್ ತನಕ ಡೆಪ್ತ್ ಇದೆ ಇದು ಅಂತ. ಸೊ ಇವಾಗ ಲಾಸ್ಟ್ ಲೊಕೇಶನಿಗೆ ಬಂದಿದ್ದೀವಿ. ಈ ಲೊಕೇಶನು ಕ್ರೇಟರ್ ಲೇಕ್ ಅಂತ, ಒಂದು ಲೇಕ್ ಇರೋವಂಥ ವ್ಯೂ ಪಾಯಿಂಟ್. ಸೊ ಟರ್ಕಿಯಲ್ಲಿ ಲ್ಯಾವೆಂಡರ್ ಫೀಲ್ಡ್ಸ್ ಇರುತ್ತಾ? ಇಟ್ಸ್ ಅ ಸ್ಮಾಲ್ ಲೇಕ್ ಬಟ್ ಕ್ಯೂಟ್ ಒನ್. I think this is our last spot. Yeah, then we will drive back. Yeah. It's 1.5 hour drive minimum. It's already 4 now. So by the time we'll reach, it will be 5 to 5:30. Yeah. ಸೊ ನಾವು ಆ ಲೇಕ್ ನೋಡಾದಮೇಲೆ ಉಚಿಸಾರ್ ಅನ್ನೋ ಸಿಟಿಯಲ್ಲಿ ಲೋಕಲ್ ಟರ್ಕಿಶ್ದು ಫುಡ್ನ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಲೈಕ್ ಪಂಪ್ಕಿನ್ ಸೀಡಿಂದ ಮಾಡಿರೋ ಮಿಲ್ಕ್ ಇರ್ಬೋದು, ಪಿಸ್ತಾಚಿಯೋ ಕಾಫಿ. Welcome to the restaurant. My name is Kyrie. I want to give you some information about traditional our products. This is apricot chocolate, one of the most popular delight in Cappadocia. Inside there is apricot covered with dark chocolate and milk chocolate. She's okay. You can try. After that, we have Sultan Turkish delight without sugar, made in honey. You can keep it 6 months in room temperature without fridge. We have different flavors. You can make mixed also. We have vacuum seal. ಏನಿದೆಲ್ಲ ಅರ್ಬ್ಸ್ ಅನ್ಸುತ್ತೆ ಅಲ್ಲ, ಫ್ಲವರ್ಸ್ ಆ್ಯಕ್ಚುಲಿ ಅರ್ಬ್ಸ್ ಆ್ಯಂಡ್ ಫ್ಲವರ್ಸ್ ರೋಸ್ಟೆಡ್ ಒನ್ ಅಲ್ವಾ ಮನೋಯ್? Red pepper. ರೆಡ್ ಪೆಪ್ಪರಾ? ಐ ನೋ ಓನ್ಲಿ ಸೋ ಫಾರ್ ವೈಟ್ ಪೆಪ್ಪರ್ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್. ಟರ್ಕಿಯಲ್ಲಿನೂ ತುಂಬ ಸ್ಪೈಸಸ್ ಸಿಗುತ್ತಲ್ವ. They also grow a lot like cinnamon. ನಾವು ಗ್ರೀನ್ ಟೂರ್ನ ಮುಗಿಸ್ಕೊಂಡು ಹೋಟೆಲ್ ಹತ್ರ ಬರೋಷ್ಟರಲ್ಲಿ ಆಲ್ಮೋಸ್ಟ್ 5:30 ಆಗಿತ್ತು ಸಂಜೆ. ಸೊ ರೂಮ್ ಹತ್ರ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಆಗಿ ಇವಾಗ ಗೊರೆ ಮೇಲೇ ಒಂದು ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಆ ವ್ಯೂ ಪಾಯಿಂಟಿಗೆ ಕೂಡ ಪೇ ಮಾಡಿ ಹೋಗಬೇಕು. ಸೊ ಎಂಟ್ರಿ ಟಿಕೆಟ್ ಥರ. ಸೊ ಇದೇನೇ ಆ್ಯಕ್ಚುಲಿ ಸನ್ಸೆಟ್ ವ್ಯೂ ಪಾಯಿಂಟ್. ಇಲ್ಲಿಂದ ಕಂಪ್ಲೀಟ್ ಗೊರೆಮೆ ಕಾಣಿಸುತ್ತೆ. ವಿಂಡು ತುಂಬಾ ಇದೆ. ಸೊ ಕ್ಲೌಡಿನೂ ಆಗಿರೋದ್ರಿಂದ ಸನ್ಸೆಟ್ ಆಗೋಗಿದೆ, ಏನೂ ಕಾಣಿಸ್ತಾ ಇಲ್ಲ. ಬಟ್ ಸಿಟಿ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಕಂಪ್ಲೀಟ್ ಕ್ಯಾಪಡೋಕಿಯಾ ವ್ಯಾಲೀಸ್, ಗೊರೆಮೆ ಸಿಟೀಸ್. ಸೊ ನಾವು ಗೊರೆಮೆಯಲ್ಲಿ ಇರುವಂಥ ಒಂದು ಟಾಪ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ಕಂಪ್ಲೀಟ್ 360 ಡಿಗ್ರಿ ಗೊರೆಮೆ ಸಿಟಿ ಕಾಣಿಸುತ್ತೆ ನೈಟಲ್ಲಿ. ನೀವು ನೋಡಿ ಏನು ಸಖತ್ತಾಗಿದೆ ಅಂತ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಡೇ 2 ಕ್ಯಾಪಿಡೋಕಿಯಾ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.